ವಾರ್ತೆಯ ಮುಖ್ಯಾಂಶಗಳು. ದೊಡ್ಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆಗಾಳಿಗೆ ಸುಮಾರು 30 ಎಕರೆಯಷ್ಟು ಹಾಳಾಗಿರುವ ಕಬ್ಬಿನ ಬೆಳೆ. ಆರ್ಸಿಕಟ್ಟದಲ್ಲಿ ಸಂಸದ ಕಾಗೇರಿ ಜನ್ಮದಿನೋತ್ಸವದ ಅಂಗವಾಗಿ ಬೃಹತ್ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ. ಕಾಂಪೌಂಡ್ ಗೋಡೆ ಕುಸಿದು ಮನೆಗೆ ಹಾನಿ, ಶಿರ್ಸಿ ನಗರ ಬಿಜೆಪಿ ತಂಡ ಭೇಟಿ, ಆರ್ಥಿಕ ನೆರವು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ 125ನೇ ಜನ್ಮ ವಾರ್ಷಿಕೋತ್ಸವ, ಜಿಲ್ಲಾ ಕಾರ್ಯಕರ್ತರ ಸಮ್ಮೇಳನ. ಗಾಂಜಾ ಸಮೇತವಾಗಿ ಬಲೆಗೆ ಬಿದ್ದ ಆರೋಪಿ, ಹಾನಗಲ್ ತಾಲೂಕಿನ ಸೈಯದ್ ಸಾದಿಕ್ ಮುಜೀಬ್ ದಾವಣಗೆರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಶಿರಸಿಯ ದೀನ ದಯಾಳ ಭವನದಲ್ಲಿ ಆಯೋಜಿಸಿದ ಜಿಲ್ಲಾ ಕಾರ್ಯಕರ್ತರ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಸಮಾವೇಶವನ್ನು ಪುಷ್ಪಾರ್ಚನೆ ಮೂಲಕ ಉದ್ಘಾಟಿಸಿ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಐಆರ್ ಕುರಿತು ಜನರಲ್ಲಿ ಅನಗತ್ಯ ಭ್ರಮೆ ಸೃಷ್ಟಿ ಮಾಡುತ್ತಿದೆ ಎಂದರು. ಜನರ ಕುಂದುಕೊರತೆ ಆಲಿಸಬೇಕಾದವರು ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿರುವುದು ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ಹೇಳಿದರು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ವಿರೋಧಿಸಿ ಹೋರಾಟವನ್ನು ನಡೆಸಿದವರು. ಅವರ ತ್ಯಾಗ ಮತ್ತು ಬಲಿದಾನ ನಮ್ಮೆಲ್ಲರಿಗೂ ಆದರ್ಶ ಎಂದು ತಿಳಿಸಿದರು. ಧಾರಾಕಾರವಾಗಿ ಸುರಿದ ಗಾಳಿ ಮಳೆಯಿಂದಾಗಿ ಶಿರ್ಸಿ ಗಾಂಧಿನಗರದ ಬಿಟಿ ನಾಯ್ಕ್ ಬಾಸಿಯವರ ಮಗ ರಾಮಚಂದ್ರ ನಾಯ್ಕ್ ಎಂಬುವರ ಮನೆಯ ಮೇಲೆ ಪಕ್ಕದ ಮನೆಯ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದು ಅಪಾರ ಹಾನಿ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ, ಶಿರ್ಸಿ ಬಿಜೆಪಿ ಅಧ್ಯಕ್ಷ ಆನಂದ್ ಸಾಲ್ಯಾರ್ ತಂಡದ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಸಂತ್ರಸ್ತರು ಜೊಮ್ಯಾಟೊದಲ್ಲಿ ಕೆಲಸ ಮಾಡುತ್ತಾ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಮತ್ತೆ ಮಳೆ ಬಂದರೆ ಇನ್ನಷ್ಟು ಕುಸಿಯುವ ಭೀತಿ ಎದುರಾಗಿದೆ. ಈ ಬಗ್ಗೆ ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಹಾಗೂ ನಗರಸಭೆ ಮಾಜಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಉಪಸ್ಥಿತರಿದ್ದರು. ತೊಂದರೆ ಆಗಬಹುದಾಗಿತ್ತು ಅಂತ ಹೇಳಿ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ಕೂಡಲೇ ಅದೇನು ಸಮಸ್ಯೆ ಇದೆಯೋ ಅದನ್ನು ಅಧಿಕಾರಿಗಳು ತಕ್ಷಣ ಬಂದು ಇದನ್ನು ಪರಿಶೀಲನೆ ಮಾಡಿ, ಸಂಬಂಧಪಟ್ಟವರಿಗೆ ಸರ್ಕಾರ ಮಾಡ್ತದೆಯೋ ಅಥವಾ ಪಕ್ಕದಲ್ಲಿ ಯಾರೋ ಮಾಡ್ತಾರೋ ಯಾರು ಮಾಡಲಿ, ಅದೇನು ಪರಿಶೀಲನೆ ಮಾಡಿ ಅವ್ರು ಹೇಳಬೇಕು. ತಕ್ಷಣ ಅಲ್ಲಿ ಒಂದು ವಾಲನ ಕೊಟ್ಟು ಈ ಮನೆಯನ್ನು, ಈ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು. ಒಂದೇ ಸಮನೆ ಸುರಿಯುತ್ತಿರುವ ಮಳೆಗಾಳಿಗೆ ತಾಲೂಕಿನ ದೊಡ್ಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಳ್ಳಿ ಸೇರಿದಂತೆ ಬಿಕ್ನಳ್ಳಿ, ಬ್ಯಾಗದ್ದೆ, ಅಚ್ಚನಹಳ್ಳಿ, ನರೇಬೈಲ್ ಹಾಗೂ ಉಸುರಿ ಗ್ರಾಮದಲ್ಲೂ ಕಬ್ಬಿನ ಬೆಳೆ ಹಾಳಾಗಿರುವ ಬಗ್ಗೆ ವರದಿಯಾಗಿದೆ. ಈ ಭಾಗದಲ್ಲಿ 30 ಎಕರೆಗಿಂತಲೂ ಹೆಚ್ಚಿನ ಕಬ್ಬಿನ ಬೆಳೆಯಾಗಿರುವ ಬಗ್ಗೆ ರೈತರು ಅತ್ಯಂತ ಬೇಸರದಿಂದ ತಿಳಿಸಿದ್ದಾರೆ. ಇದಕ್ಕೆ ಸೂಕ್ತವಾದ ಪರಿಹಾರ ನೀಡಬೇಕೆಂದು ದೊಡ್ಡಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರಘುನಾಯ್ಕ್ ಬ್ಯಾಗದ್ದೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಹಾಗೂ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನದ ಸಂಭ್ರಮದ ಅಂಗವಾಗಿ ತಾಲೂಕಿನ ಆರ್ಸಿಕಟ್ಟದಲ್ಲಿ ಬರುವ ಭಾನುವಾರ ಬೃಹತ್ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಮಂಗಳವಾರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಶುಕ್ರವಾರದಂದು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನವಿತ್ತು. ಅದರ ಪ್ರಯುಕ್ತ ಭಾನುವಾರ ಆರ್ಸಿಕಟ್ಟ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಈ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಕಾಗೇರಿ ಸಮಸ್ತ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾಗಿರುವ ಈ ಜನಪರ ಕಾರ್ಯಕ್ರಮಕ್ಕೆ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶಿರಸಿ ಸಿದ್ದಾಪುರ ಕಾಗೇರಿ ಅಭಿಮಾನಿ ಬಳಗ, ಸಿದ್ದಾಪುರ ಬಿಜೆಪಿ ಮಂಡಳ ಪ್ರಾಯೋಜಕತ್ವ ನೀಡಿದ್ದು, ಸಾರ್ವಜನಿಕರು ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳುವಂತೆ ವಿನಂತಿಸಿದರು. ಹಲವಾರು ನುರಿತ ವೈದ್ಯರು ಬರ್ತಾ ಇದ್ದಾರೆ. ಶಿರಸಿಯ TSS ಆಸ್ಪತ್ರೆಯಿಂದ ಡಾಕ್ಟರ್ ಕಾರಂತ್ ಇರ್ಬೋದು, ಶಾರದಾ ಸತೀಶ್ ಅವರು ಇರ್ಬೋದು, ಹಾಗೆಯೇ ಮಾರಿಕಾಂಬಾ ಆಸ್ಪತ್ರೆಯಿಂದ ಶಿರಸಿಯ ಕ್ಯಾನ್ಸರ್ ತಪಾಸಣಾ ಕಾರ್ಯಕ್ಕೆ ಬರುವಂಥವ್ರು ಇರ್ಬೋದು, ಹಾಗೆಯೇ ಗಣೇಶ್ ನೇತ್ರಾಲಯ ಈಗೇನು ಜೋಶಿ ಆಸ್ಪತ್ರೆ ಆಗಿದೆ ಅದರಿಂದ ನುರಿತ ಕಣ್ಣನ್ನು ಟೆಸ್ಟ್ ಮಾಡುವಂಥ ಒಂದು ಟೀಮ್ ಇರ್ಬೋದು. ಹೀಗೆ ಹಲವಾರು ನುರಿತ ವೈದ್ಯರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಿದ್ದಾಪುರದವರ ಆದಂತಹ ಶ್ರೀಧರ ವೈದ್ಯರು ಕೂಡ ನಮ್ಮ ಈ ಒಂದು
ಗಾಂಜಾ ಸಾಗಾಟ ಹಾಗೂ ಮಾರಾಟ ಮಾಡಲು ಯತ್ನ ನಡೆಸಿದ ಆರೋಪಿಯನ್ನು ಶಿರ್ಸಿ ಮಾರುಕಟ್ಟೆ ಠಾಣೆ ಪೊಲೀಸರು ಬಂಧಿಸಿದ ಬಗ್ಗೆ ವರದಿಯಾಗಿದೆ. ಹಾನಗಲ್ ತಾಲೂಕಿನ ಚನ್ನವೀರೇಶ್ವರ ನಗರ ಅಕ್ಕಿಆಲೂರಿನ ಸೈಯದ್ ಸಾದಿಕ್ ಮುಜಬ್ ದಾವಣಗೆರೆ ಬಂಧಿತ ಆರೋಪಿಯಾಗಿದ್ದು, ಆತನಿಂದ 15,000 ರೂಪಾಯಿ ಮೌಲ್ಯದ 272 ಗ್ರಾಂ ಗಾಂಜಾ ವಶಕ್ಕೆ ಪಡೆದು ಬಂಧಿಸಿದ್ದಾರೆ. ಶಿರ್ಸಿ ಅರಣ್ಯ ನೌಕರರ ಸಮುದಾಯದ ಭವನದ ಹತ್ತಿರ ಈತ ಗಾಂಜಾ ಮಾರಾಟ ಮಾಡುತ್ತಿದ್ದ ಎಂದು ಆರೋಪಿಸಲಾಗಿದೆ.